ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಇದು ಟೊಮೆಟೊ ಕಾಯಿ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಕಾಯಿ ಟೊಮೆಟೊ ತೊಗೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಸೇರಿ ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಟೊಮೆಟೊ ಇದು ಕಾಯಿ ತಂದಿದ್ದೆ, ಬಟ್ ಸ್ವಲ್ಪ ಅದನ್ನು ಹಣ್ಣಾಗಿಬಿಟ್ಟಿದೆ ನೋಡಿ, ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ. ಮನೆಗೆ ತರೋ ಅಷ್ಟೊತ್ತಿಗೆ ಅಷ್ಟು ಆಗೇ ಬಿಡುತ್ತೆ. ಅದು ಪೂರ ಕಾಯಿ ಸಿಗಲಿಲ್ಲ ಅವನಿಗೆ. ಒಂದು 5-6 ಮೆಣಸಿನ್ಕಾಯಿನ ನಾನೇನು ಮಾಡ್ತಿದ್ದೀನಿ ಅಂದರೆ, ಇವಾಗ ಖಾರ ನೋಡಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ, ಮುರಿದ್ಬಿಟ್ಟು ಹಾಕೋಣ. ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಣ್ಣಲ್ಲಿ ಸಿಡಿತೆ, ಸ್ವಲ್ಪ ಕಣ್ಣು ಮುಚ್ಕೊಂಡಿಲ್ಲ ಕಟ್ ಮಾಡಿ ಹಾಕಿ ನೋಡಿ. ಎಷ್ಟು ಖಾರ ಇರುತ್ತೆ ಬೇಕೋ ನೋಡಿ ಹಾಕ್ಕೊಳ್ಳಿ. ಇಷ್ಟು ಹಾಕಿದ್ದೀನಿ. ಇದಕ್ಕೆ ಒಂದು ತೆಗೆದಿದ್ದೀನಿ. 5-6 ಎಲೆ ಇಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಹಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಹಾಗೇನೆ ಇದು ಆಲ್ರೆಡಿ ಪಲ್ಯ ಮಾಡಿ ಕಡಾಯಿ ಇತ್ತು, ಹಾಗೆ ತೊಗೊಂಡಿದ್ದೀನಿ ನಾನು. ಕ್ಲೀನಾಗಿ ತೆಗೆದುಬಿಟ್ಟು, ಎಲ್ಲದಕ್ಕೂ ಒಂದೊಂದು ಪಾತ್ರೆಗಳಂದರೆ ಜಾಸ್ತಿ ಪಾತ್ರೆ ಆಗುತ್ತೆ ಅಂಥೇಳಿ ನಾನು ಹಾಗೆ ಕಡಾಯಿನ ಒಂದು ಪಲ್ಯಗಳು ಮಾಡಿ ಅದರಲ್ಲಿ ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡ್ಕೊತಿರ್ತೀನಿ. ಇದು ಈರುಳ್ಳಿನ ಸ್ವಲ್ಪ ಲೇಯರ್ನ ಈ ಥರ ಸಪ್ರೇಟ್ ಮಾಡ್ತಾಯಿದ್ದೀನಿ, ಬೇಗ ಹುರಿಗಿ ಅಂಥೇಳಿ. ಚೆನ್ನಾಗಿ ಇವಾಗ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಹೋಗಲಿ, ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆಲ್ಲ ಒಂದಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ವಾರಗಟ್ಟಲೆ ತಿನ್ಬೋದು ಆರಾಮಾಗಿ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಒಂದು 2-3 ದಿವಸ ಆಗುತ್ತೆ ಅಷ್ಟೇ. ಒಂದು 2-3 ಟೊಮೆಟೊ ಹಾಕಿದರೆ, ಜಾಸ್ತಿ ಮಾಡಿಟ್ಕೊಂಡ್ರೆ ಒಂದು 15 ದಿವಸದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇದು 4 ಪೀಸ್ ದಪ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ತುರಿದ್ಬಿಟ್ಟು ಸ್ವಲ್ಪ ತೊಳ್ಕೊಂಡಿದ್ದೀನಿ ನಾನು. ಇವಾಗ ಇಲ್ಲಿ ಬಿದ್ದಿರ್ತಾರೆ ಅಂತ ಸ್ವಲ್ಪ ತೊಳೆದ್ಬಿಟ್ಟೆ ಮಾಡೋದು ಅಭ್ಯಾಸ ನನಗೆ. ಬೆಳ್ಳುಳ್ಳಿ ಕೂಡ ಮೊದಲು ನಮ್ಮ ತಾಯಿ ಮನೆಯಲ್ಲೆಲ್ಲ ನಾವು ತೊಳಿಲಾದ್ರೆ ಮಾಡ್ತಿದ್ವಿ ಬೆಳ್ಳುಳ್ಳಿ ಎಲ್ಲ. ಈರುಳ್ಳಿ ತೊಳಿತಿದ್ದು ಬೆಳ್ಳುಳ್ಳಿ ತೊಳಿತಾ ಇರಲಿಲ್ಲ. ಇವಾಗ ಎಲ್ಲನೂ ತೊಳೆದು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಗಲೀಜು ಅನಿಸ್ಬಿಡುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಡ್ರೈ ಎಲ್ಲ ನೀರೆಲ್ಲ ಹೋಗಿ, ನೀರಿನ ಅಂಶ ಹೋಗಿ ಡ್ರೈ ಆಗಿದೆ. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕೋಣ. ನೀವು ಎಷ್ಟು ಟೊಮೆಟೊ ತೊಗೊಂಡಿರ್ತೀರಿ, ಒಂದು ಸೈಜ್ ತೊಗೊಂಡಿರ್ತೀರಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದನ್ನ ಅಳತೆ ಏನಿಲ್ಲ ಅದಕ್ಕೆ. ನೋಡಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡುವಾಗ ಗೊತ್ತಾಗುತ್ತೆ. ಈ ಥರ ಫುಲ್ ಫ್ರೈ ಅನಿಸಿದ್ರೆ ಮತ್ತು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೋಬೋದು. ಕೆಂಪಾಗೋದು ಸ್ವಲ್ಪ ಹುರ್ಕೋ. ಸ್ವಲ್ಪ ಎಣ್ಣೆ ಬೇಕು ಅನ್ನಿಸ್ತು ನನಗೆ. ಫ್ರೈ ಮಾಡ್ತಾ ಗೊತ್ತಾಗುತ್ತೆ ನಮಗೇನೆ. 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಎಣ್ಣೆಗಳನ್ನು ಕಡಿಮೆ ತಿನ್ನಬೇಕು ಅಂತ ಅಡುಗೆಗಳಿಗೆ ಕಡಿಮೆ ಬಳಸಲೂಬಾರ್ದು. ಯಾಕಂದರೆ ಮೂಳೆಗಳು ಏನಾಗುತ್ತೆ ಅಂದರೆ ಸ್ಟಕ್ ಆಗಿಬಿಡುತ್ತೆ. ಆ ಥರ ಆಗಿ ನನಗೆ ಎಷ್ಟೊಂದು ಮೂಳೆಗಳು ನೋವು ಬರ್ತಾಯಿತ್ತು ಒಂದಷ್ಟು ವರ್ಷಗಳಿಂದ. ಯಾಕೆ ಈ ಥರ ಆಗ್ತಾಯಿದೆ, ಒಂದೊಂದು ಸತಿ ಗಿರಿ ಎಲ್ಲ ಮಾಡ್ತಿಲ್ಲ ಅಂದರೆ ಸ್ವಲ್ಪ ನೋವು ಕಡಿಮೆ ಆದ ಅನುಭವ ಆಯಿತು ನನಗೆ. ಅದಕ್ಕಂತ ನಾನೇನು ಮಾಡಿದೆ, ಸ್ವಲ್ಪ ಎಣ್ಣೆನ ಅಡುಗೆ ಸ್ವಲ್ಪ ಅದರಲ್ಲಿ ಇರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಬಳಸ್ತಾಯಿದ್ದೀನಿ. ಕರ್ದಿರೋ ಐಟಮ್ನ ಜಾಸ್ತಿ ತಿನ್ನದೇ ಇದ್ದರೆ ಸಾಕು. ಮನೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನಮ್ಮ ಆರೋಗ್ಯಕ್ಕೆ ದಿನಾಗಲೂ ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಲೇಬೇಕು ನಾವು. ಇದು ಆಲ್ಮೋಸ್ಟ್ ಹುರಿದಿದೆ. ಇದು ಮೆಣಸಿನ್ಕಾಯಿ ಫುಲ್ ಹಾಕೋಬೋದು, ಬಟ್ ಈ ಥರ ಒಡೆಯುತ್ತೆ. ಅದು ಈ ಥರ ಹುರಿಬೇಕಾದ್ರೆ ಈ ಥರ ಟಬ್ ಅಂತ ಸಿಡಿದ್ಬಿಟ್ಟು ಮುಖಕ್ಕೆ ಕಣ್ಣಿಗೆ ಸಿಡಿಯುತ್ತೆ ಅಂತ ಹುರಿ ಹಾಕಿಬಿಟ್ರೆ ಅದು ಹವಾ ಹಿಡ್ಕೊಳ್ಳೋದಿಲ್ಲ ನೋಡಿ. ಅದು ಹೀಗಾಗಿ ಒಡೆಯಲ್ಲ, ಸಿಡಿಯೋದಿಲ್ಲ. ಈ ಥರ ಇನ್ನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಈಗ ಮೆತ್ತಗಾಗಬೇಕಿದೆ ಟೊಮೆಟೊದೆಲ್ಲ. ಆದಮೇಲೆ ಸ್ವಲ್ಪ ಹೊತ್ತು ಇದು ಕಾದಿರುತ್ತಲ್ಲ ಕಡಾಯಿ, ಅದರಲ್ಲೇ ಇದು ಆಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಈಗ ಆರೋವರೆಗೂ ಬಿಟ್ಬಿಡೋಣ ಇವಾಗ ಚಟ್ನಿ ಮಾಡೋದನ್ನ. ಆರಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ನಾನು. ನೋಡಿ ಇದು ಆರಿದೆ. ಇವಾಗ ಕೋಲ್ಡ್ಗೆ ಬೇಗನೆ ಆರಿಬಿಡುತ್ತೆ. ಬೇಸಿಗೆನಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತೀವಿ. ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಉಗುರು ಬೆಚ್ಚಗಿದೆ, ಅಷ್ಟು ನಡೆಯುತ್ತೆ. ಪೂರ ಬಿಸಿ ಬಿಸಿಯಾಗಿ ಹಾಕೋದು ಬೇಡ. ಅದಕ್ಕೆ ಹುರಿದು ಸಿಪ್ಪೆ ತೆಗೆದಿರೋಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಷ್ಟು ಉಪ್ಪು ಹಾಕೋಣ. ಬೆಳ್ಳುಳ್ಳಿ ಆಲ್ರೆಡಿ ಹಾಕಿ ಫ್ರೈ ಮಾಡಿದ್ದೀನಿ ನೋಡಿ. ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕಾಗತ್ತೆ. ನೋಡ್ಕೊಂಡು ನೀವು ಎಷ್ಟು ಟೊಮೆಟೊ ತೊಗೊಂಡಿದ್ದೀರ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕು. ಇದು ನಂದು ಚಿಕ್ಕ ಟೇಬಲ್ ಸ್ಪೂನ್ ಇದೆ, ತುಂಬ ದೊಡ್ಡದೇನಿಲ್ಲ. ಮಕ್ಕಳು ತಿಂಡಿ ತಿಂತಾರೆ ನೋಡಿ ಆ ಥರ. ಅದರಲ್ಲೇ ಒಂದು ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಹಿಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ.
ಟೊಮ್ಯಾಟೊ ಹುಳಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಬೆಲ್ಲ ಹಾಕಿದ್ರೆ ಒಳ್ಳೆಯದು, ಬೆಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನು ಬೆಲ್ಲ ಈಗ ಎಲ್ಲಿ ತುರಿಲಿ ಅಂತ ಹೇಳ್ಬಿಟ್ಟು ಸಕ್ಕರೆನೇ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಹಾಕ್ಕೊಂಬರೋಣ. ನೋಡಿ, ಒಂದು ಟೈಮ್ ಹಾಕ್ಕೊಂಬಂದಿದ್ದೀನಿ. ಇನ್ನೊಂದು ರೌಂಡ್ ಎಲ್ಲ ಸ್ವಲ್ಪ ಈ ಥರ ಸೈಡಿಂದೆಲ್ಲ ತೆಗೆದು ಒಳಗೆ ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಬರ್ತೀನಿ. ಎಷ್ಟು ಗಮ್ಮಂತ ಇದೆ ಚಟ್ನಿ, ಮಸ್ತಾದ ಚಟ್ನಿ. ಮಸ್ತ್ ಚಟ್ನಿ ರೆಡಿಯಾಗಿದೆ, ಟೊಮೆಟೊ ಕಾಯಿ ಚಟ್ನಿ. ಇವಾಗ ಇದಕ್ಕೆ ತೆಗಿತೀನಿ. ಕೊತ್ತಂಬರಿ ಬೇಕಿದ್ರೆ ಹಾಕ್ಕೊಳ್ಳಿ, ಹಸಿ ಕೊತ್ತಂಬರಿ ಸುಮ್ಮನೆ ಇದು ಹೊಟ್ಟೆಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನೇ ಹಾಕಿಲ್ಲ. ಹಸಿದೊಮ್ಮೆ ಅಂತ ಒಂದೊಂದು ಟೈಮ್ ಏನಾದ್ರು ತೊಂದರೆ ಆಗುತ್ತೆ, ಅದಕ್ಕೆ ಅಂತ ಹಾಕಿಲ್ಲ. ನೀವು ಬೇಕು ಅಂದರೆ ಹಾಕ್ಕೋಬಹುದು. ನಾಟಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಖಾರ ನೋಡಬೇಕು ಅಂದರೆ ಒಂದು ಸ್ವಲ್ಪ ಈ ತೊಗೊಂಡು ನೋಡ್ಕೊಳ್ಳಿ, ನಾಲ್ಗೆ ಹಚ್ಕೊಂಡು ಕಡಿಮೆ ಆಗಿದೆ ಏನು ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಅನ್ನ ರೊಟ್ಟಿ ಜೊತೆಗೆ ಬಿಸಿ ಬಿಸಿಯಾಗಿದೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಇರುತ್ತೆ. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.